ಬಂಡಾಯ ಅಂತ ಅಂದರೆ ಅದು ಹೊರರೂಪದ್ದು ಮಾತ್ರ ಅಲ್ಲ, ಒಳರೂಪದ್ದು ಕೂಡ. ಅಂದರೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಅಸ್ಮಿತೆಯನ್ನು ಎಸರ್ಟ್ ಮಾಡಿಕೊಂಡು ನಂತರ ಅದು ಹೊರರೂಪಕ್ಕೆ ಬರೋವಂಥದ್ದು. ಹಾಗಾಗಿ ಅಸ್ಮಿತೆಯನ್ನು ಎಸರ್ಟ್ ಮಾಡ್ಕೊಳ್ಳೋದು ಮತ್ತು ವಿಮೋಚನೆ ಎರಡೂ ಕೂಡ ಬಹಳ ಮುಖ್ಯ ಅಂತ ಅವರು ಹೇಳ್ತಾರೆ. ವೇದಿಕೆಯ ಮೇಲಿರುವಂತಹ ಮಾನ್ಯ ಶಿಕ್ಷಣ ಸಚಿವರಾಗಿರುವ ಶ್ರೀಯುತ ಮಧು ಬಂಗಾರಪ್ಪ ಅವರೇ, ಪ್ರೊಫೆಸರ್ ಕಂಚ ಐಲಯ್ಯ ಶೆಫರ್ಡ್ ಅವರೇ, ಶ್ರೀಯುತ ಶಿವಣ್ಣ ಅವರೇ, ಪ್ರೊಫೆಸರ್ ಎ ನಾರಾಯಣ್ ಅವರೇ, ಗೆಳತಿ ಬಿ ಜಯಲಕ್ಷ್ಮಿ ಅವರೇ, ಹಾಗೂ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಗಣ್ಯರೇ, ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸೇರಿಕೊಂಡಿದ್ದೀವಿ. ಈ ಪುಸ್ತಕದ ಬಗ್ಗೆ ನಾರಾಯಣ್ ಸರ್ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ದಾರೆ. ನಾನೊಂದು ಕೆಲವು ನಿಮಿಷಗಳ ಕಾಲ ಅಷ್ಟೇ ನನ್ನ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ನಾವೆಲ್ಲರೂ ಕೂಡ ಕಂಚ ಐಲಯ್ಯ ಅವರ ಮಾತು ಕೇಳೋದಕ್ಕೆ ಕಾಯ್ತಾ ಇದ್ದೀವಿ. ನಾನು ಕೆಲವು ವರ್ಷಗಳ ಹಿಂದೆ ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಪಿಯರ್ ಬೋರ್ದು ಅವರ ರೀಡರ್ ಮಾಡಬೇಕು ಅಂತ ಅದನ್ನು ಓದ್ತಾ ಇರಬೇಕಾದ್ರೆ ಅವರ ಕೆಲವು ಪರಿಭಾಷೆಗಳು ನನಗೆ ನಮ್ಮ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ಸಮಾಜ ಅಷ್ಟೇ ಅಲ್ಲ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿರುವ ಸಾಮಾಜಿಕ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವರು ಚರ್ಚೆ ಮಾಡುವಂಥ ಹ್ಯಾಬಿಟಸ್ ಅನ್ನೋ ಪರಿಕಲ್ಪನೆ ಆಗಿರ್ಬೋದು, ಅಥವಾ ಕಲ್ಚರಲ್ ಕ್ಯಾಪಿಟಲ್ ಅನ್ನುವ ಪರಿಕಲ್ಪನೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಸಾಮಾಜಿಕ ರಚನೆ, ಇಲ್ಲಿ ಅಧೀನತೆ ಅನ್ನೋದು ಹೇಗೆ ಆಪ್ರೇಟ್ ಆಗುತ್ತೆ, ಹೇರಿಕೆ ಅನ್ನೋದು ಹೇಗೆ ನಡೆಯುತ್ತೆ, ಸಾಂಸ್ಕೃತಿಕ ರಾಜಕಾರಣದ ಹಲವು ಆಯಾಮಗಳು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಶೂದ್ರ ರೆಬೆಲಿಯನ್ ಪುಸ್ತಕ ತಗೊಂಡು ಓದೋಕ್ಕೆ ಶುರು ಮಾಡಿದಾಗ ಜಯಲಕ್ಷ್ಮಿಯವರು ನನಗೆ ತುಂಬ ವರ್ಷದ ಗೆಳತಿ. ಸೊ ಈ ಜರ್ನಿಯಲ್ಲಿ ನಾವು ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋದಾಗ ನಮ್ಮಲ್ಲಿರುವ ಅನೇಕ ಅಸ್ಪಷ್ಟತೆಗಳಿಗೆ ಅಥವಾ ನಮ್ಮಲ್ಲಿರುವ ಪ್ರಶ್ನೆಗಳಿಗೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಈ ಕೃತಿ ಒದಗಿಸ್ತು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಮೇಲರಿಮೆ ಮತ್ತು ದಮನದ ರೂಪಗಳು ಒಂದೇ ಬಗೆಯಲ್ಲಿ ಇರೋದಿಲ್ಲ ಅಂತ ನಾರಾಯಣ್ ಸರ್ ಹೇಳಿದ್ದನ್ನು ವಿಸ್ತರಿಸಿ ಹೇಳೋದಾದರೆ, ನಮ್ಮ ಶೈಕ್ಷಣಿಕ ವಲಯದಲ್ಲಿ ನಾವಿವತ್ತು ಸಮಾಜದ ಬಗ್ಗೆ ಏನು ಓದ್ತಾ ಇದ್ದೀವಿ, ಸೋಷಿಯಾಲಜಿನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸಾಹಿತ್ಯದಲ್ಲಾಗಿರ್ಬೋದು, ಸಾಮಾಜಿಕ ರಚನೆಯ ಬಗ್ಗೆ ನಮಗೆ ಕೊಡ್ತಿರುವ ಥಿಯರಿಗಳಿದಾವಲ್ಲ, ನಾವಿವತ್ತು ಅದೇ ಸ್ಯಾನ್ಸ್ಕ್ರಿಟೈಸೇಷನ್ ಕಾನ್ಸೆಪ್ಟ್ನ ಓದ್ತಾ ಇದ್ವಿ. ಸೊ ಅದೇ ಥರದಲ್ಲಿ ಅಂದರೆ ಎಷ್ಟೋ ಉದಾಹರಣೆಗಳು ಕೊಡ್ಬೋದು. ಅವರು ಇದರಲ್ಲಿ ಜೆಂಡರ್ ಆ್ಯಂಡ್ ಕ್ಯಾಸ್ಟ್ ಆ ಪುಸ್ತಕದಲ್ಲಿ ಚರ್ಚೆ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಹಾಗಾಗಿ ನಮ್ಮ ಒಂದು ಪೆಡಗೋಜಿ ದೃಷ್ಟಿಯಿಂದ ನಮ್ಮ ಶೈಕ್ಷಣಿಕ ವಲಯದಲ್ಲಿ ನಾವು ಯಾವ ಪರಿಭಾಷೆಗಳ ಮೂಲಕ, ಯಾವ ದಾರಿಗಳ ಮೂಲಕ ನಾವು ಸಮಾಜದ ರಚನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಪ್ರೊಫೆಸರ್ ಕಂಚ ಐಲಯ್ಯ ಅವರ ಕೊಡುಗೆ ಬಹಳ ದೊಡ್ಡದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಮುಖ್ಯವಾಗಿ ಇಲ್ಲಿ 3 ಸಂಗತಿಗಳ ನನಗೆ ಭಾಳ ಇವರು ಮತ್ತೆ ಈ ಕೃತಿ ಉದ್ದಕ್ಕೂ ಚರ್ಚೆ ಮಾಡ್ತಾರೆ. ಮತ್ತು ಅವರ ಬೇರೆ ಕೃತಿನಲ್ಲೂ ಕೂಡ, ಅದು ವೈ ಐ ಆಮ್ ನಾಟ್ ಎ ಹಿಂದೂ ಆಗಿರ್ಬೋದು, ಅಥವಾ ಇದು ಬಫೆಲೋ ನ್ಯಾಷನಲಿಸಮ್ ಆಗಿರ್ಬೋದು, ಇಲ್ಲ ಮತ್ತೆ ಚರ್ಚೆ ಮಾಡುವ ಸಂಗತಿ ಏನು ಅಂದರೆ, ಹಿಂಸೆ ಅನ್ನೋದು ಯಾವ ರೀತಿ ಆಪ್ರೇಟ್ ಆಗ್ತಾ ಇದೆ ಅಂತ. ಅರಿವಿನ ಹಿಂಸೆ ಅಂತ ಇದೆ, ಯಾವುದನ್ನು ನಾವು ಎಪಿಸ್ಟಮಾಲಜಿಕಲಿ ಯಾವುದೇ ವೈಲೆನ್ಸ್ ಅಂತ ಕರಿತೀವಲ್ವ, ಜ್ಞಾನದ ನೆಲೆಯಲ್ಲಿ ಆಗುವ ಹಿಂಸೆ ಹೇಗೆ ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಸರ್ ಈಗಾಗಲೇ ವಿಸ್ತೃತವಾಗಿ ಚರ್ಚೆ ಮಾಡಿದ ಹಾಗೆ ಉತ್ಪಾದಕ ಸಮುದಾಯಗಳು ಅವರದ್ದು ಕೊಡುಗೆ ತುಂಬ ದೊಡ್ಡದಿದೆ ನಾಗರಿಕತೆಯನ್ನು ನಿರ್ಮಾಣ ಮಾಡೋದರಲ್ಲಿ. ಆರ್ಯನ್ನರ ಆಗಮನಕ್ಕಿಂತಲೂ ಮೊದಲಿಂದಲೇ ಅವರು ಇಲ್ಲಿದ್ದಂಥವರು. ಹರಪ್ಪ ಆಗಿರ್ಬೋದು, ಧೋಲಾವೀರ ಆಗಿರ್ಬೋದು, ಎಂತಹ ಅದ್ಭುತವಾದ ಕ್ರಾಫ್ಟ್ಸ್ಮ್ಯಾನ್ಶಿಪ್ಪಿಗೆ ಅದು ಸಾಕ್ಷಿಯಾಗಿದೆ. ಹೀಗಿದ್ದರೂ ಕೂಡ ಈ ಸಮುದಾಯಗಳು ತಮ್ಮ ವಿಶೇಷತೆಯನ್ನು ಅರ್ಥ ಮಾಡ್ಕೊಳ್ಳೋದ ಹಾಗೆ, ತಮ್ಮನ್ನು ತಾವು ಅಸರ್ಟ್ ಮಾಡಿಕೊಳ್ಳದ ಹಾಗೆ, ಅಧೀನತೆಯಲ್ಲೇ ಅವರು ಇರೋ ಹಾಗೆ ಮಾಡಿರುವ ಸಂಗತಿ ಯಾವುದು, ಈ ರಾಜಕಾರಣ ಯಾವುದು ಅನ್ನೋದನ್ನು ಅವರು ಎಳೆಯಾಗಿ ಬಿಡಿಸ್ತಾ ಹೋಗ್ತಾರೆ. ಸೊ ಇದಕ್ಕೆ ಅವರು ಸಲಿಕೆ ಮತ್ತು ಪುಸ್ತಕ, ಹೇಗೆ ಪುಸ್ತಕ ಅನ್ನೋದು, ಓದು ಅನ್ನೋದು ಮುನ್ನೆಲೆಗೆ ಬಂದು ಶ್ರಮ ಸಂಸ್ಕೃತಿ ಅನ್ನೋದು ಹಿನ್ನೆಲೆಗೆ ಹೋಯಿತು. ಮತ್ತು ಇನ್ನೊಂದು ಅವ್ರು ಹೇಳ್ತಾರೆ ಚರ್ಮಪಟ್ಟಿಕೆ ಅಂತ, ಚರ್ಮದಲ್ಲಿ ಹಿಂದೆ ಬರೆದು ಇಡ್ತಾ ಇದ್ದಂಥ ಒಂದು ರೀತಿ ಇತ್ತು. ನಂತರದಲ್ಲಿ ಅದು ಓಲೆಗರಿಗೆ ಬಂತು. ಆ ಓಲೆಗರಿ ಅನ್ನೋದು ಜಾಸ್ತಿ ಸಮಯ ಅದು ಬಾಳೋದಿಲ್ಲ. ಆದರೆ ಚರ್ಮದ ಜೊತೆಗೆ ಅಸ್ಪೃಶ್ಯತೆ ಅನ್ನೋದು ಅಸೋಸಿಯೇಟ್ ಆಗಿ ಅದನ್ನು ದೂರ ಸರಿಸಲಾಯಿತು. ಈ ಮೂಲಕ ಯಾವ ಸಮುದಾಯಗಳು ಇದರ ಮೂಲಕ ಜ್ಞಾನವನ್ನು ಕಾಪಿಟ್ಕೊಂಡು ಬಂದರು, ಆ ಸಮುದಾಯವನ್ನು ಕೂಡ ಬದಿಗೆ ಸರಿಸಲಾಯಿತು. ಮತ್ತು ಚರ್ಮವನ್ನೇ ಇಟ್ಟುಕೊಂಡು ಇಡೀ ಒಂದು ಬಹುಜನ ಸಮುದಾಯ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿಂದ ದಲಿತರನ್ನು ಕೂಡ ಅಸ್ಪೃಶ್ಯರನ್ನಾಗಿ ಮಾಡ್ತಾ ಬರಲಾಯಿತು ಅನ್ನೋದನ್ನು ಅವರು ಬಹಳ ಎಳೆಯಾಗಿ ಬಿಡಿಸ್ತಾರೆ. ಈ ಎಪಿಸ್ಟಮಿಕ್ ವೈಲೆನ್ಸ್ ಇದೆಯಲ್ಲ, ಅದು ಹೇಗೆ ನಮ್ಮಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಕೌಟಿಲ್ಯ ಮತ್ತು
ಮನು ಅವರ ಪುಸ್ತಕಗಳನ್ನು ಭಾಳ ಅವರು ಚರ್ಚೆ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಮನುಸ್ಮೃತಿ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಹೇಗೆ ವರ್ಣಾಶ್ರಮ ಧರ್ಮದ ಪ್ರಕಾರ ಇಂತಿಂಥವ್ರಿಗೆ ಇಂತಿಂಥ ಶಿಕ್ಷೆ, ಇಂಥದ್ದು ಮಾಡ್ಬೋದು, ಇಂಥದ್ದು ಮಾಡೋಂಗಿಲ್ಲ, ಈ ಥರದ್ದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ. ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಯಾವ ರೀತಿಯಲ್ಲಿ ಒಂದು ಬ್ರಾಹ್ಮಣ ಮೌಲ್ಯವನ್ನೇ ಅಧಿಕಾರದ ಜಾಗದಲ್ಲಿ ಕೂರಿಸುವ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಬಂತು ಮತ್ತು ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ. ಇವತ್ತಿನ ಚುನಾವಣಾ ಫಲಿತಾಂಶ ನಾವು ನೋಡೋದಾದ್ರೂ, ಅಥವಾ ನಿನ್ನೆ ತಾನೇ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು. ಆಗ ಹೇಳೋವಂಥ ಮಾತುಗಳು, ನಾಯಕರನ್ನು ಹೇಳಬೇಕಾದ್ರೆ ಮಾತುಗಳು ಆಧುನಿಕ ಚಾಣಕ್ಯ ಅಂತ ಹೇಳ್ತಾರೆ, ಕೌಟಿಲ್ಯ ಅಂತಾರೆ. ಸೊ ಇವತ್ತಿನವರೆಗೂ ಕೂಡ ಹೇಗೆ ಅದು ಮುಂದುವರ್ಕೊಂಡು ಬಂದಿದೆ ಮತ್ತು ಭಾಳ ವ್ಯವಸ್ಥಿತವಾಗಿ ಸಕ್ಸಸ್ಫುಲ್ಲಾಗಿ ಅದು ತನ್ನ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ನಮಗೆ ಸಹಾಯ ಆಗುತ್ತೆ. ಹಾಗೆ ಹಿಂದುತ್ವ ಮತ್ತು ಹಿಂದೂ ಧರ್ಮದ ಕುರಿತು ಮತ್ತೆ ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಆದಂಥ ವಿಷಯ ಇದು. ನಾವು ಕೂಡ ಇತ್ತೀಚೆಗೆ ತುಂಬ ಕಾರ್ಯಕ್ರಮಗಳಲ್ಲಿ ಈ ಥರದ್ದನ್ನು ಮಾತುಗಳನ್ನು ಕೇಳಿದ್ದೀವಿ. ಈಗ ಯಾವಾಗಲೂ ಅನಿಸ್ತಾ ಇತ್ತು, ತಳ ಸಮುದಾಯದ ವ್ಯಕ್ತಿಗಳು ಅಥವಾ ಹೆಣ್ಣು ಮಕ್ಕಳಾಗಿ ಅಥವಾ ದಲಿತರಾಗಿ ಹಿಂದೂ ಧರ್ಮ ಓಕೆ, ಹಿಂದುತ್ವವನ್ನು ನಾನು ಒಪ್ಪೋದಿಲ್ಲ ಅಂತ ಅನ್ನೋ ಮಾತನ್ನು ನಾವು ಹೇಗೆ ಒಪ್ಪೋದಕ್ಕೆ ಸಾಧ್ಯ ಇದೆ ಅಂತ. ಸೊ ಕಂಚಾಯಿಲ ಅವರ ಬರಹವನ್ನು ಓದಿದ ಮೇಲೆ ನನಗೆ ಮತ್ತೆ ಸರ್ ಹೇಳಿದ್ರಲ್ಲ, ಶಂಭೂಕ ಇದ್ದಿದ್ದು ಹಿಂದುತ್ವದಲ್ಲ, ಹಿಂದೂ ಧರ್ಮದ ಒಳಗೇನೆ. ಸೊ ಅಥವಾ ಸೀತೆಯನ್ನು ಅನುಮಾನಿಸಿದಂತಹ, ಚಾರಿತ್ರ್ಯವನ್ನು ಶಂಕಿಸಿದಂಥದ್ದು ಅದು ಹಿಂದೂ ಧರ್ಮನೇ ಆಗಿದೆ. ಸೊ ಹಾಗಾಗಿ ನಾವು ಈ ಥರದ ಒಂದು ಚಾರಿತ್ರಿಕ ಅಥವಾ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದೆ ನಾವು ಮಾತಾಡಿದ್ರೆ ಅದು ನಮ್ಮ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ನಾವು ಸೋಲ್ತೀವಿ ಮಾತ್ರ ಅಲ್ಲ, ನಮ್ಮ ರಾಜಕೀಯ ಕಾರ್ಯತಂತ್ರವನ್ನು ರೂಪಿಸೋದ್ರಲ್ಲೂ ಕೂಡ ನಾವು ಎಡುತ್ತಾ ಇದ್ದೀವಿ. ಅದಕ್ಕೆ ಸಾಫ್ಟ್ ಹಿಂದುತ್ವ ಅನ್ನೋ ಪದಗಳು ನಮ್ಮ ಮುಂದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸೈದ್ಧಾಂತಿಕ ಸ್ಪಷ್ಟತೆ ಬಹಳ ಮುಖ್ಯ ಮತ್ತು ಆ ಕಾರಣಕ್ಕೆ ಈ ವಾದಗಳು ಮತ್ತು ಈ ವಿಚಾರ ಜಾಸ್ತಿ ಜನಕ್ಕೆ ತಲುಪಬೇಕು ಮತ್ತು ಚರ್ಚೆಗೂ ಒಳಗಾಗಬೇಕು ಅಂತ ನಾನು ಭಾವಿಸ್ತೇನೆ. ಮತ್ತು ಈ ರೆಬೆಲಿಯನ್ ಅನ್ನೋ ಪದ ಇದೆಯಲ್ಲ, ಅದು ಬಂಡಾಯ ಅನ್ನುವ ಪದ ಹೇಳ್ತಾ ಅವರು ಬಹಳ ಮುಖ್ಯವಾಗಿ ಇಲ್ಲಿ ವಿಮೋಚನೆ ಆಗಬೇಕು ಅಂತ ಅಂದರೆ ಬಂಡಾಯ ಅಗತ್ಯ. ಅದಕ್ಕೆ 2 ಉದಾಹರಣೆಗಳಾಗಿ ಇದು ಅವರು 2000 ಕೃಷಿ ಮಸೂದೆ ವಿರುದ್ಧ ನಡೆದಂಥ ಹೋರಾಟ ಮತ್ತು ರಾಮಾಯಣದಲ್ಲಿ ಹೇಗೆ ತಳ ಸಮುದಾಯದವರನ್ನು ಚಿತ್ರಿಸಿದ್ದರ ಬಗ್ಗೆ ಒಂದು ಎದ್ದ ಧ್ವನಿಯನ್ನು ಉದಾಹರಣೆಯಾಗಿ ಕೊಡ್ತಾರೆ. ಅಂದರೆ ಅರಿವನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ಯಾವುದು ಅರಿವಿನ ಹಿಂಸೆಯಾಗಿದೆ, ಅರಿವನ್ನೇ ನಿರಾಕರಿಸ್ತಾ ಬರಲಾಗಿತ್ತಲ್ವ, ಈಗ ಅದೇ ಅರಿವಿನ ಮೂಲಕ ನಾವು ಅಸ್ಮಿತೆಯನ್ನು ಅಸರ್ಟ್ ಮಾಡ್ಕೊಳ್ಳುವಂಥ ಅಗತ್ಯ ಇದೆ ಅಂತ. ಬಂಡಾಯ ಅಂತ ಅಂದರೆ ಅದು ಹೊರರೂಪದ್ದು ಮಾತ್ರ ಅಲ್ಲ, ಒಳರೂಪದ್ದು ಕೂಡ. ಅಂದರೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಅಸ್ಮಿತೆಯನ್ನು ಎಸರ್ಟ್ ಮಾಡಿಕೊಂಡು ನಂತರ ಅದು ಹೊರರೂಪಕ್ಕೆ ಬರೋವಂಥದ್ದು. ಹಾಗಾಗಿ ಅಸ್ಮಿತೆಯನ್ನು ಎಸರ್ಟ್ ಮಾಡ್ಕೊಳ್ಳೋದು ಮತ್ತು ವಿಮೋಚನೆ ಎರಡೂ ಕೂಡ ಬಹಳ ಮುಖ್ಯ ಅಂತ ಅವರು ಹೇಳ್ತಾರೆ. ಹಾಗೆ ಬಹಳ ಇದಕ್ಕೆ ನಾವು ಒಂದು ಬೇಕಾದಂತಹ ಅದಕ್ಕೆ ಬೇಕಾದಂಥ ಸತ್ವ ನಮಗೆ ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಮತ್ತೆ ಅವರು ಹೇಳ್ತಾ ಬಂದಿದ್ದಾರೆ. ಅಂದರೆ ಇವತ್ತು 3 ಬಗೆಯ ಬ್ರಾಹ್ಮಣವಾದ ನಮ್ಮ ಮಧ್ಯೆ ಇದೆ. ಮಾರ್ಕ್ಸಿಸ್ಟ್ ಬ್ರಾಹ್ಮಣವಾದ, ಮನುವಾದಿ ಬ್ರಾಹ್ಮಣವಾದ ಮತ್ತು ಉದಾರವಾದಿ ಬ್ರಾಹ್ಮಣವಾದ ಅಂತ ಅವ್ರು ಕರೀತಾರೆ. ಸೊ ಇದ್ರ ಬಗ್ಗೆನೇ ನಾವು ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅವ್ರು ಹೇಳ್ತಾರೆ, ಆರ್ಥಿಕ ಅಸಮಾನತೆ ಸಾಧಿಸಿದಾಗ ಇನ್ನುಳಿದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾತ್ವಿಕ ಅಸಮಾನತೆ ಒಳಗೊಂಡ ಹಾಗೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನುವಂಥ ಒಂದು ಜನರಲ್ ಆಗಿರುವ ತಿಳುವಳಿಕೆ ಇದೆಯಲ್ಲ, ಅದು ಸಾಕಾಗೋದಿಲ್ಲ. ಹಾಗಾಗಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೇಗೆ ನೆಲೆಗೊಂಡಿದೆ ಅನ್ನೋದ್ರ ಬಗ್ಗೆ ಭಾಳ ಸೂಕ್ಷ್ಮವಾದ ಮತ್ತು ಆಳವಾದ ಅರಿವಿಲ್ಲದೆ ವಿಮೋಚನೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾನೆ ಮಾರ್ಕ್ಸಿಸ್ಟ್ ಬ್ರಾಹ್ಮಣವಾದ, ಮನುವಾದಿ ಬ್ರಾಹ್ಮಣವಾದ ಮತ್ತು ಉದಾರವಾದಿ ಬ್ರಾಹ್ಮಣವಾದ ಅನ್ನುವ 3 ವಿಚಾರಗಳನ್ನು ಮುಂದೆ ಇಟ್ಟು ಭಾಳ ಎಲಾಬರೇಟಾಗಿ ಚರ್ಚೆ ಮಾಡ್ತಾರೆ. ಈ 3 ಬಗೆಯ ಒಂದು ನೆಲೆಗೂ ಕೂಡ ದಲಿತ ಬೌದ್ಧಿಕ ಶಕ್ತಿ ಅನ್ನೋದು ಬಹಳ ಸಮರ್ಥವಾಗಿ ಉತ್ತರ ಕೊಡ್ತಾ ಇದೆ. ಆ ಸವಾಲು ಒಡ್ಡಿದೆ ಅನ್ನೋದನ್ನು ಅವರು ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಚಳುವಳಿಯಿಂದ ಶೂದ್ರರು ತಮ್ಮ ಮಾನಸಿಕ ಗುಲಾಮಗಿರಿಯಿಂದ ಹೊರಗಡೆ ಬರೋದಕ್ಕೆ ಮತ್ತು ತಮ್ಮದಾಗಿರೋದನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಆ ಸತ್ವವನ್ನು ಪಡ್ಕೋಬೇಕು ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ಬಹಳ ಸಾರ ಅಂತ ಅಂದ್ಕೊಂಡು ಅವ್ರು ಏನು ಹೇಳಕೊಟ್ಟಿದ್ದಾರೆ ಅನ್ನೋದನ್ನು ಹೇಳೋದಾದರೆ, ಮೊದಲನೇದಾಗಿ ಅವರು ಹೇಳೋದು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವೀಕರಣ ಆಗಬೇಕು ಅಂತ. ಸೊ ಈ ಹಿಂದೆನೂ ಕೂಡ ಅವರು ಸ್ಪಿರಿಚುವಲ್ ಫ್ಯಾಸಿಸಮ್ ಅನ್ನುವಂಥ ಒಂದು ಕಾನ್ಸೆಪ್ಟಿಂದ ಅವ್ರು ಹೇಳ್ತಾ ಬಂದರು. ಅದನ್ನು ನಾರಾಯಣ್ ಸರ್ ಕೂಡ ಹೇಳಿದ್ರು, ಹೇಗೆ ಆಧ್ಯಾತ್ಮಿಕವಾಗಿ ಒಂದು ಸಮುದಾಯವನ್ನು ಹೊರಗಿಡ್ತಾ ಬರಲಾಗಿದೆ ಅಂಥೇಳಿ. ಸೊ ಹಾಗಾಗಿ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವೀಕರಣ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಅಂತ ಹೇಳ್ತಾರೆ. ಆಮೇಲೆ ಶ್ರಮದ ಘನತೆಯನ್ನು ಎತ್ತಿ ಹಿಡಿಯುವಂಥ ಅಗತ್ಯ ಇದೆ. ಶ್ರಮ ಅನ್ನೋದನ್ನು ನಾವು ಇವತ್ತು ಅದು
ಅದರ ಶ್ರಮದ ಘನತೆಯನ್ನು ನಾವು ನಿರಾಕರಿಸ್ತಾ ಇದ್ದೀವಿ. ಹಾಗಾಗಿ ದುಡಿಮೆಗೆ ಸಮಾನ ಮೌಲ್ಯ ಮತ್ತು ಘನತೆ ಕೊಡುವ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ಆಹಾರ ಸಂಸ್ಕೃತಿ ಬಗ್ಗೆ ಕೂಡ ಅವಳು ಭಾರಿ ಚರ್ಚೆ ಮಾಡ್ತಾರೆ. ಹೇಗೆ ಸಸ್ಯಾಹಾರವೇ ಮಾಂಸಾಹಾರಕ್ಕಿಂತ ಶ್ರೇಷ್ಠ ಅಂತ ರೂಪಿಸೋದ್ರ ಮೂಲಕ ಒಂದು ಕಡೆಯಲ್ಲಿ ಕೀಳರಿಮೆಯನ್ನು ಹುಟ್ಟು ಹಾಕಿದ್ರೆ, ಇನ್ನೊಂದು ಕಡೆಯಲ್ಲಿ ಒಂದು ಸಮುದಾಯ ಬಹಳ ದುರ್ಬಲವಾಗುವ ಹಾಗೆ. ಶ್ರಮಿಕ ಸಮುದಾಯಗಳಿಗೆ ಒಳ್ಳೆಯ ಆಹಾರ ಬೇಕು, ಪ್ರೋಟೀನ್ ಭರಿತವಾದ ಆಹಾರ ಬೇಕು. ಆದರೆ ಈ ಬಗೆಯ ಒಂದು ಸಿದ್ಧಾಂತ ಅವರನ್ನು ಅವರು ದುರ್ಬಲರಾಗೋದಕ್ಕೆ ಕಾರಣ ಆಗಿದೆ. ಸೊ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಧನಂಜಯ್ ಅವರು ತಮ್ಮ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಹೇಳ್ತಾ ಇದ್ರು. ಅಂದರೆ ಸೈಕಲಾಜಿಕಲಿ ಹೇಗೆ ಮ್ಯಾನಿಪ್ಯುಲೇಟ್ ಆಗಿದೆ ಇಷ್ಟು ವರ್ಷಗಳಲ್ಲೂ ಕೂಡ. ಮಂಡಲ್ ಕಮಿಷನ್ನ ಆರಂಭದ ಒಂದು ಸಾಲಿದೆಯಲ್ಲ, ಅಂದರೆ ಅಧೀನ ಸಮುದಾಯಗಳೇ ತಮ್ಮ ಅಧೀನತೆಯನ್ನು ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತಂದರೆ ಮನಃಶಾಸ್ತ್ರೀಯವಾಗಿ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡಬೇಕಾಗತ್ತೆ. ಸೊ ಮಾನಸಿಕವಾಗಿ ದೈಹಿಕವಾಗಿ ಈ ಬಗೆಯ ಸಿದ್ಧಾಂತಗಳ ಮೂಲಕ ತಾವು ಅಧೀನತೆಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿಕೊಂಡು ಬರಲಾಗಿದೆಯಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ಅದರಿಂದ ಹೊರಗಡೆ ಬರುವ ನಿರಂತರ ಪ್ರಯತ್ನದಲ್ಲಿ ತೊಡಗಬೇಕಾಗತ್ತೆ. ಮತ್ತು ಸ್ತ್ರೀ ಪುರುಷ ಸಮಾನತೆ ಇದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡ್ತಾರೆ. ಸೊ ಹೀಗೆ ಇವುಗಳ ನೆಲೆಯಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಂಡು ಬಹಳ ಗಟ್ಟಿಯಾಗಿ ಬೌದ್ಧಿಕ ಸಾಮರ್ಥ್ಯದೊಂದಿಗೆ ಬಹುಜನ ಸಮುದಾಯ, ಶೂದ್ರ ಸಮುದಾಯ ಹೊರಗಡೆ ಬರಬೇಕು. ಅಲ್ಲಿ ಬೌದ್ಧಿಕವಾಗಿ ಚರ್ಚೆ ಮಾಡೋವಂಥವ್ರು, ಬರವಣಿಗೆ ಮಾಡೋವಂಥದ್ದು ಸಾಧ್ಯ ಆಗಬೇಕು. ಅದು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜ್ಗಳಲ್ಲಿ ಚರ್ಚೆ ಆಗಬೇಕು. ಮತ್ತು ಹೋರಾಟಕ್ಕೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಾಗಿ ಈ ಬಗೆಯ ವಿಚಾರಗಳು ಬರಬೇಕು ಅನ್ನುವಂಥದ್ದು. ಸೊ ಕಂಚಾಯಿಲಯ್ಯ ಅವರ ಬಗ್ಗೆ ಮಾತಾಡ್ತಾ ಅವರು ಇಂಟೆಲೆಕ್ಚುವಲ್ ಆ್ಯಕ್ಟಿವಿಸ್ಟ್ ಅಂತ ಯಾರೋ ಹೇಳಿದ್ದನ್ನು ನಾನು ಓದಿದೆ. ಸೊ ಇಂಟೆಲೆಕ್ಚುವಲ್ ಆ್ಯಕ್ಟಿವಿಸಮ್ ಅನ್ನೋದು ಕೂಡ ತುಂಬ ಮುಖ್ಯ. ಹೇಗೆ ಹೊರಗಡೆ ಬಂದು ಚಳುವಳಿ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಈ ಚಳುವಳಿಗೆ ಒಂದು ನೆಲೆಗಟ್ಟನ್ನು ರೂಪಿಸುವಂಥ ಒಂದು ಸೈದ್ಧಾಂತಿಕವಾದ ವಿಚಾರಗಳನ್ನು ಈಗ ರೈತ ಚಳುವಳಿಯ ಸಂದರ್ಭದಲ್ಲಿ ರೂಪುಗೊಂಡ ಬಗೆ ಅಥವಾ ದಲಿತ ಚಳುವಳಿ ಸಂದರ್ಭದಲ್ಲಿ ಹೇಗೆ ರೂಪುಗೊಂಡು ಇವತ್ತಿನ ಕಾಲದಲ್ಲಿ ಹಂಗೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನಾವು ಹಾಕ್ಕೊಳ್ಳೋದಾದರೆ ಇಂಥದ್ದು ಹೆಚ್ಚು ಚರ್ಚೆ ಆಗಬೇಕಾಗಿದೆ. ಈ ನೆಲೆಯಲ್ಲಿ ಸಂಶೋಧನೆಗಳು ನಡಿಬೇಕು, ಈ ನೆಲೆಯಲ್ಲಿ ಸಂವಾದಗಳು ನಡಿಬೇಕು ಅಂತ ಅನಿಸುತ್ತೆ. ಅದನ್ನೇ ಅವರ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗಾಗಿ ಒಟ್ಟು ನಮ್ಮ ಇವತ್ತಿನ ಒಂದು ಏನು ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಹಲವು ಆಯಾಮಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪುಸ್ತಕ ನಮಗೆ ಅನುಕೂಲ ಮಾಡಿಕೊಡುತ್ತೆ. 1873ರಲ್ಲಿ ಜ್ಯೋತಿಬಾ ಫುಲೆ ಅವರು ಸ್ಲೇವರಿ ಅಂತ, ಗುಲಾಮಗಿರಿ ಅಂತ ಪುಸ್ತಕ ಬರೀತಾರೆ. ಅಲ್ಲಿ ಎತ್ತಿರೋ ಪ್ರಶ್ನೆಗಳನ್ನು ಇವರು ಇವತ್ತಿಗೂ ತಗೊಂಡು ಅದನ್ನು ಇನ್ನಷ್ಟು ವಿಸ್ತೃತ ನೆಲೆಯಲ್ಲಿ ಚರ್ಚೆ ಮಾಡ್ತಾರೆ. ಮತ್ತು ಇದನ್ನು ಇಟ್ಕೊಂಡು ಅನೇಕ ಪ್ರಶ್ನೆಗಳನ್ನು ಕೂಡ ಹಾಕುವ ಒಂದು ಅವಕಾಶ ಇದೆ. ಆ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಮಗೆ ಹೆಚ್ಚು ಸ್ಪಷ್ಟತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಪುಸ್ತಕ ನಮ್ಮಲ್ಲಿರುವ ಅನೇಕ ಸಿಕ್ಕುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಹೇಗೆ ಇವತ್ತಿನ ಸಾಂಸ್ಕೃತಿಕ ರಾಜಕಾರಣ ಅನ್ನೋದು ಆಪರೇಟ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ಈ ಅರಿವಿನ ಮೂಲಕ ಮಾತ್ರ ಈ ಬಿಡುಗಡೆ ಅನ್ನೋದು, ವಿಮೋಚನೆ ಅನ್ನೋದು ಸಾಧ್ಯ. ಒಳಗಿನ ಮತ್ತು ಹೊರಗಿನ ವಿಮೋಚನೆಯೇ ನಿಜವಾದ ಬಂಡಾಯ. ಸೊ ಈ ಕೃತಿ ಆ ಉದ್ದೇಶವನ್ನು ಇಟ್ಕೊಂಡಿದೆ ಅಂತ ಹೇಳ್ತಾ, ಈ ಕೃತಿಯ ಜೊತೆಗೆ ಒಂದಷ್ಟು ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಧನಂಜಯ್ ಸರ್ ಅವರಿಗೆ, ಜಯಲಕ್ಷ್ಮಿ ಮೇಡಮ್ ಅವರಿಗೆ ಮತ್ತು ಇಷ್ಟು ಹೊತ್ತು ಮಾತುಗಳನ್ನು ಕೇಳಿದೆ ನಿಮಗೆ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.